ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾನು ಕರ್ತನನ್ನು ಸ್ವೀಕರಿಸಿದ್ರ ಕುರಿತಾಗಿ ಸಾಕ್ಷಿ ಕೊಡಲಿಕ್ಕಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡಲಿಕ್ಕಿದ್ದೇವೆ ಅಂತಂದರೆ, ಮೊದಲು ನನ್ನ ಪರಿಚಯ ನಾನು ಮಾಡಿಕೊಳ್ಳಲಿಕ್ಕಿದ್ದೇನೆ ಮೊದಲನೇ ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಯೇಸುವಿನ ಪರಿಚಯ ನನಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಮೂರನೇ ಭಾಗದಲ್ಲಿ ಯೇಸುವಿನ ಹಿಂಬಾಲಕ ನಾನು ಯಾಕಾಗಿದ್ದೇನೆ ಎನ್ನೋದಾಗಿ ಮೂರನೇದಾಗಿ ನಾವು ಹೇಳಲಿಕ್ಕಿದ್ದೇನೆ. ನಾಲ್ಕನೇದಾಗಿ ಯೇಸುವಿನ ಪರಿಚಯ, ಅದ್ರ ಕುರಿತಾಗಿ ನಾನು ಮಾತಾಡಲಿಕ್ಕಿದ್ದೇನೆ. ಐದನೇ ವಿಷಯ, ಯೇಸು ಯಾಕೆ ದೇವರಾಗಿದ್ದಾನೆ ಅನ್ನೋದ್ರ ಬಗ್ಗೆ, ನನ್ನ ಜೀವಿತದಲ್ಲಿ ಹೇಗೆ ಆತನ ದೇವರಾಗಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕಿದ್ದೇನೆ. ವಿಷಯ 6, ಯೇಸುವೇ ನನ್ನ ನಿರ್ಮಾಣಿಕ ಅಂತ ಹೇಳಿ ನಾನು ಯಾಕೆ ನಂಬಿದ್ದೇನೆ ಎಂಬುದಾಗಿ. ಮುಂದೆ 7ನೇದಾಗಿ, ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ ನನಗೆ ಸಿಕ್ಕ ಆಸ್ತಿ ಎಷ್ಟು, ಹಣ ಎಷ್ಟು, ಲಾಭ ಎಷ್ಟು ಅನ್ನೋದ್ರ ಕುರಿತಾಗಿ ನಾನು ಹೇಳಲಿಕ್ಕಿದ್ದೇನೆ. 8ನೇದಾಗಿ, ದೇವರಿಗೆ ಎಂಬುದರ ಕುರಿತಾಗಿ ಮಾತಾಡಲಿಕ್ಕಿದ್ದೇನೆ. 9, ಯೇಸು ಅಂದರೆ ಕ್ರೈಸ್ತರ ದೇವರಲ್ಲ ಎಂಬುದರ ಕುರಿತಾಗಿ. 10, ನನ್ನ ಬದಲಾವಣೆ ಹಿಂದೆ ಇರತಕ್ಕಂಥ ಆ ವ್ಯಕ್ತಿಗಳು ಯಾರು ಎಂಬುದರ ಕುರಿತಾಗಿ ಹೇಳಲಿಕ್ಕಿದ್ದೇನೆ. 10, ಇಂದು ನಾನೇನಾಗಿದ್ದೇನೆ ಎಂಬುದರ ಕುರಿತಾಗಿ 10 ವಿಷಯದ ಕುರಿತಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರು ನನಗೆ ಸಾಕ್ಷಿ ನೀಡುವಂತೆ ಕೃಪೆ ಮಾಡಿದ್ದಕ್ಕಾಗಿ, ನನ್ನನ್ನು ನಿಮ್ಮ ಮುಂದೆ ನಿಲ್ಲಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಾಗೆಯೇ ಈ ಸಾಕ್ಷಿಯನ್ನು ಆಲಿಸಲು ನಿಮ್ಮೆಲ್ಲರನ್ನ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನನ್ನ ಹೆಸರು ಮಂಜುನಾಥ್. ನಾನು ಮೂಲತಃ ಹಿಂದೂ ಕುಟುಂಬದಿಂದ ಬಂದಂಥವನು, ಒಂದು ಹಿಂದೂ ಕುಟುಂಬದಲ್ಲಿ ಜನಿಸಿರತಕ್ಕಂಥವನು. ನನ್ನ ತಂದೆ ಹನುಮಂತಪ್ಪ. ನನಗೆ 2 ತಾಯಿಯಂದಿರಿದ್ದಾರೆ. ಒಂದು ನನ್ನ ಸಾಕಿದ ತಾಯಿ, ಇನ್ನೊಂದು ಹೆತ್ತ ತಾಯಿ. ಅಂದರೆ ನನ್ನ ದೊಡ್ಡಮ್ಮನಿಗೆ ಮಕ್ಕಳಿಲ್ಲದ ಕಾರಣ ಅವರು ನನ್ನ ಚಿಕ್ಕ ಮಗುವಾಗಿದ್ದಾಗಲೇ ಅವರು ತೆಗೆದುಕೊಂಡು ನನ್ನ ಸಾಕಿದ್ದಾರೆ. ನಾನು ಬೆಳೆದಿರ್ತಕ್ಕಂಥದ್ದು ನನ್ನ ದೊಡ್ಡಮ್ಮನ ಮಡಿಲಲ್ಲಿ, ಆದರೆ ನನ್ನ ತಾಯಿ ನನ್ನನ್ನು ಹೆತ್ತಿದ್ದಾರೆ. ಹೀಗೆ ನಮ್ಮ ಊರು ಬಂದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಬಿಸಲಹಳ್ಳಿ ಎಂಬತಕ್ಕಂಥ ಗ್ರಾಮ. ನನ್ನ ತಂದೆಯ ಊರು ದಾವಣಗೆರೆ ಜಿಲ್ಲೆ ಮೆಲೆಬೆನ್ನೂರು. ನನ್ನ ತಾಯಿಯ ಊರು ಹಾವೇರಿ ಡಿಸ್ಟಿಕ್ ಬ್ಯಾಡಗಿ. ನಾನು ಬ್ಯಾಡಗಿಯಲ್ಲಿ ಬೆಳೆದಿದ್ದೇನೆ. ನನ್ನ ಬಾಲ್ಯವನ್ನು ಅಲ್ಲೇ ನಾನು ಕಳೆದಿದ್ದೇನೆ. ನನ್ನ ತಂದೆ ಊರಿನಲ್ಲಿ ಇರಲಿಲ್ಲ, ಬದಲಾಗಿ ನನ್ನ ತಾಯಿ ಮನೆಯಲ್ಲೇ ನಾನು ಏನು ಮಾಡಿದೆ ಅಂತಂದರೆ, ನನ್ನ ಬಾಲ್ಯ ಜೀವನವನ್ನು, ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಮುಂದುವರಿಸಿದೆ. ಹೀಗೆ ನಾನು ಹಿಂದೂ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ. ನಮ್ಮ ಕುಟುಂಬದಲ್ಲಿ ಸಹ ಎಲ್ಲ ವಿಧವಾದ ವಿಗ್ರಹಾರಾಧನೆ, ಮೂಢನಂಬಿಕೆ, ಆಚಾರಗಳನ್ನು ಮಾಡ್ತಾ ಇದ್ದಂಥ ಒಂದು ಕುಟುಂಬದಿಂದ ನಾನು ಬಂದಂಥವನಾಗಿದ್ದೇನೆ. ಈ ರೀತಿಯಾಗಿರ್ತಕ್ಕಂಥ ನನಗೆ ಯೇಸುವಿನ ಪರಿಚಯ ಹೇಗಾಯಿತು ಎಂಬುದಾಗಿ ನೋಡುವಾಗ, ನಮ್ಮ ದೂರದ ಸಂಬಂಧಿ ಶಾಂತಮ್ಮ ಅಂತ ಹೇಳಿ, ಅವ್ರ ಮೂಲಕವಾಗಿ ನಮ್ಮ ಮನೆಗೆ ಯೇಸುವಿನ ಕುರಿತಾಗಿರ್ತಕ್ಕಂಥ ಶುಭವಾರ್ತೆ ಬಂತು. ಇಂಡಿಯಾ ಎವ್ರಿ ಹೋಮ್ ಕ್ರೂಸೈಡ್ನಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಪಾಸ್ಟರ್ ಡಿ ಬಸವರಾಜ್ ಎಂಬುವರು ನಮ್ಮ ಮನೆಗೆ ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಶುಭ ವರ್ತಮಾನವನ್ನು ತಂದು ನನ್ನ ತಾಯಂದಿರಿಗೆ ತಿಳಿಸ್ತಾ ಇದ್ರು. ಆ ಸಮಯದಲ್ಲಿ ನಾನು 10ನೇ ವಯಸ್ಸಿನಲ್ಲಿ ಇದ್ದೆ. ನಾನೇನು ಚಿಕ್ಕ ಹುಡುಗ. ಆ ಸಮಯದಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ನಾನು ಕೇಳಿಸಿಕೊಳ್ಳುವಾಗ ನನ್ನ ಮನಸ್ಸಿನಲ್ಲಿ ಅನೇಕ ಪರಿವರ್ತನೆಗಳುಂಟಾಯಿತು. ಯೇಸುವಿನ ಕುರಿತಾಗಿ, ಆತನ ಪ್ರೀತಿಯ ಕುರಿತಾಗಿ ನಾನು ಆಸಕ್ತಿಯಿಂದ ತಿಳಿದುಕೊಳ್ಳುವಾಗ ನನಗೆ ಯೇಸು ಬಹಳ ಇಷ್ಟವಾಗಿರ್ತಕ್ಕಂಥ ದೈವವಾಯಿತು. ಮುಂದೆ ನಾನು ಆ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಆರಂಭ ಮಾಡಿದೆ. ನನ್ನ 10ನೇ ವಯಸ್ಸಿನಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಕನಾದೆ.
ಯಾಕೆ ನಾನು ಯೇಸು ಸ್ವಾಮಿಯ ಹಿಂಬಾಲಕನಾದೆ ಎಂಬುದಾಗಿ ನೀವು ಕೇಳೋದಾದ್ರೆ, ನಾವು ನಮ್ಮ ಕುಟುಂಬದಲ್ಲಿ ಆಚರಿಸ್ತಾ ಇದ್ದಂಥ ಅನೇಕ ಆಚಾರಗಳು, ವಿಗ್ರಹಾರಾಧನೆ, ಮೂಢನಂಬಿಕೆ, ಇನ್ನೂ ಹಲವಾರು ಆಚಾರಗಳು ನನ್ನ ದೃಷ್ಟಿಯಲ್ಲಿ ಅದು ಸರಿ ಕಾಣಲಿಲ್ಲ. ಯಾಕೆ ನನ್ನ ದೃಷ್ಟಿಯಲ್ಲಿ ಇವೆಲ್ಲ ಸರಿ ಕಾಣಲಿಲ್ಲ ಎಂಬುದನ್ನು ನೋಡುವಾಗ, ಜನರು ತಾವೇ ನಿರ್ಮಿಸಿ ಅವುಗಳಿಗೆ ಉಡುಗೆ ತೊಡುಗೆಗಳನ್ನ ತೊಡಿಸ್ತಕ್ಕಂಥದ್ದು, ಅವುಗಳನ್ನ ಅಲಂಕರಿಸ್ತಕ್ಕಂಥದ್ದು, ತಿರುಗಿ ದೇವರೇ ನಮ್ಮನ್ನು ಕಾಪಾಡು ಅಂತೇಳಿ ಅವುಗಳಿಗೆ ಹೋಗಿ ಅಡ್ಡ ಬೀಳತಕ್ಕಂಥದ್ದು ನನಗೆ ಸರಿ ಕಾಣಿಸ್ಲಿಲ್ಲ. ಮಾತ್ರವಲ್ಲ, ನನ್ನ ಮನಸ್ಸಿನಲ್ಲಿ, ನನ್ನ 10ನೇ ವಯಸ್ಸಿನಲ್ಲಿ ನನ್ನ ಮನಸ್ಸಿನಲ್ಲಿದ್ದಂಥದ್ದು, ನಾವು ಉಂಟು ಮಾಡಿರ್ತಕ್ಕಂಥದ್ದು, ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹೇಗೆ ನಮಗಿಂತಲೂ ದೊಡ್ಡದಾಗ್ಲಿಕ್ಕೆ ಸಾಧ್ಯ, ದೇವರಾಗ್ಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಒಂದು ಪ್ರಶ್ನೆ ನನ್ನಲ್ಲಿತ್ತು. ಆದ್ದರಿಂದ ನಾನು ಯೇಸುವಿನ ಕಡೆಗೆ ತಿರುಗಲಿಕ್ಕೆ ಅದು ಸಹ ಒಂದು ಕಾರಣವಾಯಿತು. ದೇವರು ನಮ್ಮ ನಿರ್ಮಾಣಿಕನಾಗಿದ್ದಾನೆ. ನಾವು ದೇವರನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ನನ್ನ ಸುತ್ತಮುತ್ತ ಇರತಕ್ಕಂಥ ಜನರು ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿ ವಸ್ತುಗಳನ್ನ ಅವರು ದೇವರಂತ ಹೇಳಿ ಆರಾಧಿಸ್ತಕ್ಕಂಥದ್ದು ನನಗೆ ಸರಿ ಕಾಣಲಿಲ್ಲ. ಅದರಿಂದ ನಾನು ಕ್ರಿಸ್ತನ ಹಿಂಬಾಲಕನಾದೆ. ನನ್ನ ಮನಸ್ಸಿನಲ್ಲಿ ದೇವರ ಕುರಿತಾಗಿ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಏನಂತಂದ್ರೆ, ದೇವರು ಆತ್ಮ ಸ್ವರೂಪನು, ದೇವರು ಎಲ್ಲಾ ಕಡೆಗಿರ್ತಕ್ಕಂಥವನು, ದೇವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ರೂಪ ಇಲ್ಲ, ಆತನ ಯಾರು ಸಹ ಬಂಧಿಸಿಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥ ಒಂದು ಕಲ್ಪನೆ ನನ್ನ ಬಾಲ್ಯದಲ್ಲೇ ಇದ್ದದ್ರಿಂದ ನಾನು ವಸ್ತುಗಳ ಪೂಜೆಯನ್ನ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ಆದ್ರಿಂದ ನಾನು ಯೇಸುವನ್ನ ಹಿಂಬಾಲಿಸ್ಲಿಕ್ಕೆ ಅದು ಒಂದು ಕಾರಣವಾಯಿತು. ಮತ್ತೆ ಯೇಸುವಿನ ಹಿಂಬಾಲಕನಾಗಲಿಕ್ಕೆ ಇನ್ನೊಂದು ಕಾರಣ, ದೇವರು ಒಬ್ಬನೇ ಎಂಬ ನಂಬಿಕೆ ನನ್ನದಾಗಿತ್ತು. ನಾನು ಚಿಕ್ಕ ವಯಸ್ಸಿನಿಂದಲೂ ನಂಬಿಕೊಂಡಂಥದ್ದು ದೇವರು ಒಬ್ಬನೇ ಎಂಬುದಾಗಿ. ಆದರೆ ನಮ್ಮ ಕುಟುಂಬದಲ್ಲಿ, ಸಮುದಾಯದಲ್ಲಿ ಅನೇಕ ದೇವರುಗಳನ್ನ ಮಾಡಿಕೊಂಡು ಅವುಗಳಿಗೆ ಪೂಜಿಸ್ತಕ್ಕಂಥದ್ದು ಎಷ್ಟು ಸಮಂಜಸ ಎಂಬ ಒಂದು ವಿಷಯದಿಂದ ನಾನು ಬೇಸತ್ತು ಯೇಸುವಿನ ಹಿಂಬಾಲಕನಾಗಲಿಕ್ಕೆ, ಯೇಸುವಿನ ಕಡೆಗೆ ತಿರುಗಲಿಕ್ಕೆ ಸಾಧ್ಯವಾಯಿತು. ಹೀಗೆ ನಾನಾ ಕಾರಣಗಳಿಂದ ಏನಾಗಿತ್ತಪ್ಪ ಅಂದ್ರೆ, ನನಗೆ ಯೇಸುವಿನ ಕಡೆಗೆ ತಿರುಗಲಿಕ್ಕೆ ಕಾರಣಗಳು ಉಂಟಾಯಿತು. ದೇವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಲಿಂಗ ಇಲ್ಲ ಅಂತಕ್ಕಂಥ ಭಾವನೆ ನನ್ನದಾಗಿತ್ತು. ಆದರೆ ನನ್ನ ಸುತ್ತಮುತ್ತಲಿರ್ತಕ್ಕಂಥವರು ಹೆಣ್ಣು ದೇವರುಗಳು, ಗಂಡು ದೇವರುಗಳು ಎಂಬುದಾಗಿ ಅವರು ಪೂಜಿಸುವುದನ್ನ ನೋಡಿ ನನಗೆ ಅದು ಸರಿ ಕಾಣಲಿಲ್ಲ. ಆದ್ದರಿಂದ ನಾನು ಯೇಸುವಿನ ಹಿಂಬಾಲಕನೇ ಆಗ್ಲಿಕ್ಕೆ ಇದು ಒಂದು ಕಾರಣವಾಯಿತು. ಯೇಸುವಿನ ಪರಿಚಯದ ಕುರಿತಾಗಿ ನಾವು ನೋಡುವಾಗ, ಯೇಸು ಯಾರು, ಯೇಸು ಯಾರು ಎಂಬುದಾಗಿ ಪ್ರಶ್ನೆ ಯೇಸುವಿನ ಕುರಿತಾಗಿ ತಿಳಿಸಿರ್ತಕ್ಕಂಥ ನಮ್ಮ ಸಂಬಂಧಿಕರಿಗೆ ಹಾಗೂ ನಮ್ಮ ಸಭಾಪಾಲಕರಿಗೆ ನಾನು ಕೇಳಿ ತಿಳ್ಕೊಂಡೆ. ಯೇಸು ಯಾರು ಎಂಬ ನೋಡುವಾಗ, ಯೇಸು ರಕ್ಷಕನಾಗಿದ್ದಾನೆ, ಯೇಸು ರಕ್ಷಕನಾಗಿದ್ದಾನೆ ಎಂಬ ಪರಿಚಯ ನನಗಾಯಿತು. ಹೇಗೆ ಯೇಸು ಸ್ವಾಮಿ ರಕ್ಷಕ ಅಂತ ಹೇಳಿ ನಾನು ಪ್ರಶ್ನಿಸಿದಾಗ ನನಗೆ ಸಿಕ್ಕಂತ ಉತ್ತರ, ಈಗ ನಾವೇನು ಮಾಡುತ್ತಿದ್ದೇವಲ್ಲ ಈ ಹಿಂದೆ ಆಚಾರಗಳನ್ನ, ಬಲಿಗಳನ್ನ, ಯಜ್ಞಗಳನ್ನ, ಪೂಜೆ ಪುನಸ್ಕಾರಗಳನ್ನ, ಅವೆಲ್ಲವುಗಳಿಂದ ಬಿಡಿಸ್ಲಿಕ್ಕೆನೆ ಯೇಸು ಪ್ರಭು ಪರಮಾತ್ಮ ಯೇಸು ಅಂತ ಹೆಸರಿಟ್ಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ ಎಂಬ ವಿಷಯ ನನಗೆ ಅರಿವಾಯಿತು. ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಮಾಡ್ತಾ ಇದ್ದಂತ ಬಲಿಗಳು, ಪೂಜೆಗಳು, ಆ ರಕ್ತವನ್ನು ತೆಗೆದುಕೊಂಡು ಆ ರಕ್ತದಲ್ಲಿ ಅನ್ನವನ್ನು ಮಿಶ್ರಣ ಮಾಡಿ ಊರಿನ ಸುತ್ತ ಅವ್ರು ಹಾಕ್ತಾ ಇದ್ರು. ವರ್ಷಕ್ಕೊಮ್ಮೆ ಮತ್ತೆ 5 ವರ್ಷಕ್ಕೊಮ್ಮೆ ಈ ತರ ಜಾತ್ರೆಗಳನ್ನ ಮಾಡ್ತಾ, ಕುರಿ ಕೋಣಗಳನ್ನ ಬಲಿ ಸಮರ್ಪಿಸ್ತಾ, ಅವುಗಳ ರಕ್ತವನ್ನು ಸುರಿಸೋದ್ರ ಮೂಲಕ ಆ ಹಳ್ಳಿಯ ವೈಯಕ್ತಿಕ ಕುಟುಂಬಗಳ ಪಾಪ ಕ್ಷಮಾಪಣೆಗಾಗಿ ಅವರು ಮಾಡ್ತಾ ಇದ್ದಂತ ಬಲಿಗಳು, ಆ ಬಲಿಗಳ ವಿಷಯವಾಗಿ ನಾನು ಕೇಳಿಸ್ಕೊಳ್ತಾ ಬಂದೆ. ಈ ಬಲಿಯನ್ನ ನಿಲ್ಲಿಸ್ಲಿಕ್ಕೆ, ನಾವು ಮಾಡ್ತಾ ಇದ್ದಂತಹ ಪ್ರಾಣಿಗಳನ್ನ ಬಲಿ ಕೊಡೋದನ್ನ ನಿಲ್ಲಿಸೋದಕ್ಕೋಸ್ಕರ ಆ ಪರಮಾತ್ಮ ಯೇಸು ಎಂಬ ಹೆಸರಿನೊಂದಿಗೆ ಈ ಭೂಮಿಗೆ ಬಂದರು. ಯಾಕಾಗಿ ಎಂದರೆ, ನಮಗಾಗಿ ಆತನು ಸಿಲುಬೆಯಲ್ಲಿ ಬಲಿಯಾಗಲಿಕ್ಕೆ ಬಂದನು. ತನ್ನ ರಕ್ತವನ್ನು ಸುರಿಸೋದಕ್ಕೋಸ್ಕರ, ಸಿಲುಬೆಯಲ್ಲಿ ಪ್ರಾಣ ಕೊಡೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಯಾಕೆಂದರೆ
ನಮ್ಮ ಪಾಪಗಳು ಪರಿಹಾರವಾಗಬೇಕಾದರೆ ಒಂದು ಪರಿಶುದ್ಧವಾದ ರಕ್ತ ಬೇಕಾಗಿತ್ತು. ನಾವು ಮೊದಲು ಪ್ರಾಣಿಗಳ ರಕ್ತದಿಂದ ನಮ್ಮ ಪಾಪಗಳನ್ನ ಪರಿಹರಿಸಿಕೊಳ್ಳುತ್ತಿದ್ದೆವು. ಅವುಗಳಿಂದ ಬಿಡಿಸಿ ಎಲ್ಲರಿಗಾಗಿ ಒಂದೇ ಸಾರೆ ಯಜ್ಞವಾಗುವುದಕ್ಕಾಗಿ ಯೇಸು ಪ್ರಭು ಈ ಲೋಕಕ್ಕೆ ಬಂದು ಆತನು ನಮ್ಮ ಪಾಪಕ್ಕಾಗಿ ಸಿಲುಬೆಯಲ್ಲಿ ಸತ್ತಿದ್ದಾನೆ. ನಾವು ಆತನ ಬಳಿಗೆ ಬರೋದ್ರ ಮೂಲಕ, ಆತನನ್ನ ದೇವರಂತ ಹೇಳಿ ನಂಬುವುದರ ಮೂಲಕ ನಮಗೆ ರಕ್ಷಣೆ ಆಗ್ತದೆ. ಆತನು ತನ್ನ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧಿ ಮಾಡ್ತಾನೆ. ಮತ್ತೆ ನಾವು ಯಾವ ಯಜ್ಞಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಅದರಿಂದ ಇವುಗಳನ್ನ ಬಿಟ್ಟು ನಾವು ದೇವರ ಕಡೆಗೆ ತಿರುಗಿದರೆ ಸಾಕು, ಅದೇ ದೊಡ್ಡ ಯಜ್ಞ. ನಮಗಾಗಿ ಯೇಸು ಪ್ರಭು ಯಜ್ಞವಾಗಿದ್ದಾನೆ ಎಂಬ ಒಂದು ಪರಿಚಯ ನನಗಾಯ್ತು. ಯೇಸು ಸ್ವಾಮಿ ನಮ್ಮ ರಕ್ಷಕ ಎಂಬತಕ್ಕಂಥ ಪರಿಚಯ ಆಯ್ತು. ಮಾತ್ರವಲ್ಲ, ಯೇಸುವೆ ಯಾಕೆ ದೇವ್ರು ಅಂತ ಹೇಳಿ ನಾನು ಪ್ರಶ್ನಿಸ್ದೆ. ಯೇಸುವೆ ಯಾಕೆ ದೇವ್ರು ಅಂತ ಹೇಳುವಾಗ ಅವ್ರು ಹೇಳಿದಂಥದ್ದು ವಿಷಯ ನಾನು ಸಹ ಅವ್ರು ಹೇಳಿದ ಮೇಲೆ ಸತ್ಯವೇದದಲ್ಲಿ ಕಂಡುಕೊಂಡಂತ ವಿಷಯ. ಯೇಸುವೆ ಯಾಕೆ ದೇವರು ಎಂಬ ನೋಡುವಾಗ ಆತನ ಜನನದಲ್ಲಿ ವಿಶೇಷತೆ ಇದೆ. ಆತನು ನನ್ನ ಹಾಗೆ ನಿನ್ನ ಹಾಗೆ ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ. ಬದಲಾಗಿ ಆತನು ಪರಿಶುದ್ಧ ಕನ್ಯೆಯಲ್ಲಿ ಜನಿಸಿದ್ದಾನೆ. ಮರಿಯಳೆಂಬ ಪರಿಶುದ್ಧ ಕನ್ಯೆಯಲ್ಲಿ. ಮರಿಯಳಿಗೆ ಇನ್ನೂ ಮದುವೆ ಆಗುವುದಕ್ಕಿಂತ ಮುಂಚೆ ಅವಳು ಪರಪುರುಷರ ಸಹವಾಸವನ್ನ ಅಥವಾ ಅವಳ ನಿಶ್ಚಯವಾಗಿರ್ತಕ್ಕಂಥ ಯೋಸೇಫನನ್ನ ಸೇರುವುದಕ್ಕಿಂತ ಮುಂಚೆ ಅವಳು ಗರ್ಭಿಣಿಯಾಗಿದಳು. ಅಂದರೆ ಪರಾತ್ಪರನ ಶಕ್ತಿಯ ನೆರಳು ಅವಳ ಮೇಲೆ ಬೀಳುವಾಗ ಅವಳು ಗರ್ಭಿಣಿ ಆಗ್ತಾಳೆ. ಅವಳಿಗೊಂದು ಗಂಡು ಮಗು ಆಗ್ತದೆ ಎಂಬುದಾಗಿ ದೇವದೂತನು ಮರಿಯಳಿಗೆ ಬಂದು ಹೇಳಿದ್ರು. ಆ ಮೂಲಕವಾಗಿ ಏನಾಯ್ತು ಅಂತಂದ್ರೆ ಯೇಸು ಸ್ವಾಮಿಯ ಜನನ ಪವಿತ್ರವಾದ ಜನನವಾಯಿತು. ಯೇಸು ಯಾಕೆ ದೇವರಂತಂದ್ರೆ ಆತನು ಪರಿಶುದ್ಧ ಕನ್ಯೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ಅವನು ನರವತಾರ ಎತ್ತಿದ್ದು ಮಾನವರಿಗಾಗಿ, ಆದರೆ ಪುರುಷ ಸಂಕಲ್ಪದಿಂದಲ್ಲ, ದೈವ ಸಂಕಲ್ಪದ ಮೇರೆಗೆ ಆತನು ಜನಿಸಿ ಬಂದನು. ಆತನ ಜನನದಲ್ಲಿ ದೈವಿಕತೆಯನ್ನ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ದೇವರಾಗಿದ್ದಾನೆ ಎಂಬುದಾಗಿ ನಾನು ತಿಳಿದುಕೊಂಡೆ. ಯೇಸು ಅಕಸ್ಮಾತ್ತಾಗಿ ಈ ಲೋಕಕ್ಕೆ ಬರಲಿಲ್ಲ. ಬದಲಾಗಿ ಯೇಸು ಪ್ರಭು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳ ಹಿಂದೆ ಅನೇಕ ಪ್ರವಾದಿಗಳ ಮೂಲಕವಾಗಿ ಆತನು ಈ ಲೋಕಕ್ಕೆ ಬರುವುದಾಗಿ, ಮಾನವರ ಪಾಪಗಳಿಗಾಗಿ ಅವರ ಪರಿಹಾರಕ್ಕಾಗಿ ತಾನೇ ಯಜ್ಞವಾಗುತ್ತಾನೆ ಎಂಬ ಒಂದು ಸಂಗತಿಯನ್ನ ಅನೇಕ ಭಕ್ತರ ಮೂಲಕ ಮೊದಲೇ ಅವರು ನುಡಿಸಿದ್ದರು, ಹೇಳಿದ್ದರು. ಆ ಮಾತು ನೆರವೇರುವಂತೆ ಯೇಸು ಪ್ರಭು ಈ ಲೋಕಕ್ಕೆ ಬಂದನು. ಮಾತ್ರವಲ್ಲ, ಯೇಸು 33 ವರ್ಷಗಳ ಕಾಲ ಈ ಭೂಮಿಯಲ್ಲಿದ್ದರು. 30 ವರ್ಷಗಳ ಕಾಲ ಅವರ ಶಾರೀರಿಕ ತಾಯಿ ಆಗಿರ್ತಕ್ಕಂಥ ಮರಿಯಳ ಗಂಡನಾಗಿರ್ತಕ್ಕಂಥ ಯೋಸೇಫನ ಜೊತೆಗೆ 30 ವರ್ಷಗಳ ಕಾಲ ಅವರು ಇರ್ತಾರೆ. ಮತ್ತೆ ಇನ್ನು 3.5 ವರ್ಷಗಳ ಕಾಲ ಆತನು ಪರಲೋಕದಿಂದ ತಂದಂತ ಸಂದೇಶ, ಪರಲೋಕದ ವಿಷಯದ ಕುರಿತಾಗಿ ಅನೇಕ ಜನರಿಗೆ ಆತನು ತಿಳಿಸಿದ್ನು, ಪರಲೋಕ ರಾಜ್ಯದ ಬಗ್ಗೆ. ಮಾತ್ರವಲ್ಲ, ಈ ಭೂಮಿಗೆ ಬಂದಂತ ಸಮಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ಲಿಲ್ಲ ಅಂತಂದ್ರೆ ಹೆಣ್ಣಿಗಾಗಲಿ, ಹಣಕ್ಕಾಗಲಿ, ಅಧಿಕಾರಕ್ಕಾಗಲಿ, ಈ ಲೋಕದ ಯಾವ ಸಂಗತಿಗೂ ಯೇಸು ಸ್ವಾಮಿ ಸ್ತೋತ್ ಹೋಗ್ಲಿಲ್ಲ. ಅಂದ್ರೆ ಯೇಸುವೆ ಯಾಕೆ ದೇವರಂದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಂತ ಸಮಯದಲ್ಲಿ ಲೋಕದ ಯಾವ ಮೋಹಕ್ಕೂ ಒಳಗಾಗದೆ ಆತನು ಪರಿಶುದ್ಧ ಜೀವಿತವನ್ನ ಜೀವಿಸಿದ್ದಾನೆ. ಯೇಸುವಿನ ಹಾಗೆ ಪರಿಶುದ್ಧವಾಗಿ ಜೀವಿಸಿರತಕ್ಕಂಥವ್ರು ನಾವು ಲೋಕದಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಜನನದಲ್ಲಿ ಪವಿತ್ರತೆ, ಜೀವನದಲ್ಲಿ ಪವಿತ್ರತೆ, ಆತನ ಬೋಧನೆಯಲ್ಲಿ ಪವಿತ್ರತೆ, ನಡೆ ನುಡಿ ಕ್ರಿಯೆ ಎಲ್ಲದರಲ್ಲಿಯೂ ಪವಿತ್ರತೆಯನ್ನ ಆತನು ಕಾಪಾಡಿಕೊಂಡನು. ಆತನು ಮೊದಲೇ ತಿಳಿಸಿದಂತೆ ಆತನು ಮಾನವರ ಎಲ್ಲ ಪಾಪ ನಿವಾರಣೆಗಾಗಿ ಸಿಲುಬೆಯಲ್ಲಿ ಆತನು ರಕ್ತವನ್ನು ಸುರಿಸಿದ್ದಾನೆ, ಪ್ರಾಣವನ್ನು ನೀಡಿದ್ದಾನೆ. ಅದಕ್ಕಾಗಿ ಆತನು ಬಂದದ್ದು. ಆ ಪ್ರಾಣವನ್ನು ಬಿಟ್ಟನು. ಆತನು ಮೊದಲೇ ತಿಳಿಸಿದಂತೆ 3ನೇ ದಿನದಲ್ಲಿ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದಂತೆ ಆತನು 3ನೇ ದಿನದಲ್ಲಿ ಎದ್ದು ಬಂದು 40 ದಿವಸ ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾ ಅನಂತರ ಆತನು ಪರಲೋಕಕ್ಕೆ ಹೋಗಿದ್ದಾನೆ. ಆ ಕರ್ತನು ಮತ್ತೆ ಬಂದು ನಮ್ಮನ್ನು ಏನ್ ಮಾಡ್ಲಿಕ್ಕಿದ್ದಾನೆ ಅಂತಂದ್ರೆ ಆತನು ನಮ್ಮನ್ನು ಸಹ ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ಈ ವಿಷಯ ತಿಳ್ಕೊಂಡು ನಾನು ಯೇಸು ದೇವರು ಎಂಬುದಾಗಿ ಆತನನ್ನ ಸ್ವೀಕಾರ ಮಾಡಿದೆ. ಯೇಸುವೇ ನನ್ನ ನಿರ್ಮಾಣಿಕ ಅಂತ ಹೇಳಿ ನಾನು ಯಾಕೆ ನಂಬಿದೆ ಎಂಬ ನೋಡುವಾಗ ಆತನ ಜನದಲ್ಲಿ ವಿಶೇಷತೆ, ಆತನ ಬೋಧನೆಯಲ್ಲಿ ವಿಶೇಷತೆ ನೋಡ್ತೇವೆ. ಆತನ ಬೋಧನೆ ಕುರಿತ ನೋಡುವಾಗ
ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ವೈರಿಯನ್ನು ಪ್ರೀತಿಸ್ರಿ ಅಂತ ಹೇಳ್ತಾರೆ. ಹಿಂಸೆ ಪಡಿಸೋರ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತಾರೆ. ಎಲ್ಲರ ಸಂಗಡ ಸಮಾಧಾನದಿಂದ ಇರ್ರಿ ಅಂತಾರೆ. ಇತರ ನಿಮ್ಮಂತೆ ಪ್ರೀತಿಸ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನಿಮ್ಮಿಂದ ಆಗೋ ಸಹಾಯವನ್ನು ಇತರರಿಗೆ ಮಾಡ್ರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಎಲ್ಲರನ್ನ ಪ್ರೀತಿಯಿಂದ ಸೇರಿಸ್ಕೊಳ್ರಿ ಎಂಬತಕ್ಕಂಥ ವಿಷಯಗಳನ್ನ ಯೇಸು ಸ್ವಾಮಿ ಹೇಳ್ತಾರೆ. ಇವೆಲ್ಲವನ್ನು ನೋಡುವಾಗ ಆ ಒಂದು ಪ್ರೀತಿ ದೈವಿಕತೆ ನನ್ನನ್ನ ಆ ಕ್ರಿಸ್ತನ ಕಡೆಗೆ ಅದು ಸೆಳೆದುಕೊಂಡಿದೆ. ಆದ್ದರಿಂದ ನಾನು ಕ್ರಿಸ್ತನ ಹಿಂಬಾಲಕನೂ ಯೇಸುವಿನ ಶಿಷ್ಯನು ನಾನಾಗಿದ್ದೇನೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ ನನಗೆ ಸಿಕ್ಕ ಆಸ್ತಿ, ಹಣ, ಸಂಪತ್ತು ಎಷ್ಟಾಗಾದ್ರೆ ಎಂಬುದಾಗಿ ನೋಡುವಾಗ ನಾನು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಲಿಲ್ಲ. ನಾನು ಮಾನಸಾಂತರ ಹೊಂದಿದ್ದೇನೆ. ನನ್ನ ನಂಬಿಕೆಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದೇನೆ ವಿನಃ ನನ್ನ ಜಾತಿಯಲ್ಲಿ ಅಲ್ಲ. ನನ್ನ ಧರ್ಮದಲ್ಲಿ ನಾನು ಬದಲಾವಣೆ ಆಗಲಿಲ್ಲ. ನಾನು ಹಿಂದಿನ ಧರ್ಮ ಯಾವುದಿದೆಯೋ ಅದೇ ಧರ್ಮದಲ್ಲಿದ್ದೇನೆ. ಆದರೆ ನನ್ನ ನಂಬಿಕೆ ಬದಲಾಗಿದೆ. ಅಂದರೆ ನನ್ನ ಮನ ಪರಿವರ್ತನೆಯಾಗಿದೆ. ಮಾನಸಾಂತರ ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದೇನೆ. ಮಾನಸಾಂತರ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರ್ತಕ್ಕಂಥದ್ದು. ಕತ್ತಲೆ ಅಂದ್ರೆ ಯಾವುದು? ಪಾಪ, ಪಾಪಕರವಾದ ಜೀವಿತ, ಲೋಕಕ್ಕೆ ಸಂಬಂಧಪಟ್ಟಂತ ಜೀವಿತ. ಇವುಗಳನ್ನ ಬಿಟ್ಟು ನಾನು ಬೆಳಕಿನ ಕಡೆಗೆ ತಿರುಗಿಕೊಂಡಿದ್ದೇನೆ. ಬೆಳಕು ಅಂತಂದ್ರೆ ನೀತಿ. ನೀತಿ ಎಲ್ಲಿ ಸಿಗ್ತದೆ ಎಂಬುದಾಗಿ ನೋಡುವಾಗ ಯೇಸುವಿನಲ್ಲಿ ನೀತಿ ಸಿಗ್ತದೆ. ಯೇಸು ಬೆಳಕಾಗಿದ್ದಾರೆ. ಆದ್ದರಿಂದ ನಾನು ನನ್ನ ಪಾಪ ಜೀವಿತವನ್ನು ಬಿಟ್ಟು ಕರ್ತನ ಕಡೆಗೆ ನಾನು ತಿರುಗಿಕೊಂಡು ಮನ ಪರಿವರ್ತನೆ ಹೊಂದಿದ್ದೇನೆ. ನಾನು ಕ್ರಿಸ್ತನ ಹಿಂಬಾಲಕನಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಶಿಷ್ಯನಾಗಿದ್ದೇನೆ. ನಾನು ಕ್ರೈಸ್ತ ಧರ್ಮಕ್ಕೆ ಬದಲಾಗಲಿಲ್ಲ. ಬದಲಾಗಿ ನನ್ನ ಮನಸ್ಸು ಕ್ರಿಸ್ತನಿಗೆ ಕೊಟ್ಟಿದ್ದೇನೆ. ನನ್ನ ತನು ಮನವನ್ನ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿದ್ದೇನೆ ವಿನಃ ನನ್ನ ಭೌತಿಕವಾದಂತಹ ಲೌಕಿಕವಾದಂತಹ ಮನುಷ್ಯರು ರೂಪಿಸಿಕೊಂಡಂತಹ ಜಾತಿ ಧರ್ಮಕ್ಕೆ ನಾನು ಒಳಗಾದವನಲ್ಲ. ನನಗೆ ಈ ಜಾತಿ ಧರ್ಮಗಳಲ್ಲಿ ಯಾವ ನಂಬಿಕೆಯೂ ಸಹ ಇಲ್ಲ. ನನಗಿರ್ತಕ್ಕಂಥ ನಂಬಿಕೆ ಒಂದೇ ಮಾನವ ಜಾತಿ. ಅದರಿಂದ ನಾನು ಯಾವ ಜಾತಿಯಲ್ಲಿಯೂ ಹೆಮ್ಮೆ ಪಡುವಂತ ವ್ಯಕ್ತಿ ನಾನಲ್ಲ. ಅದರಿಂದ ಕ್ರಿಸ್ತನ ಧರ್ಮಕ್ಕೆ ಮತಾಂತರ ನಾನಾಗಲಿಲ್ಲ. ಮಾನಸಾಂತರವಾಗಿದ್ದೇನೆ. ಮನ ಪರಿವರ್ತನೆಯಾಗಿದ್ದೇನೆ. ಯೇಸುವಿನ ಕಡೆಗೆ ನಾನು ತಿರುಕೊಂಡಿದ್ದೇನೆ. ಪಾಪವನ್ನು ಬಿಟ್ಟು ನೀತಿಯ ಕಡೆಗೆ ನಾನು ತಿರುಕೊಂಡಿದ್ದೇನೆ. ಪಾಪ ಅಂದ್ರೆ ಯಾವುದು? ನೀತಿಗೆ ವಿರುದ್ಧವಾದಂಥದ್ದೆಲ್ಲ ಪಾಪ. ಆ ನೀತಿಗೆ ವಿರುದ್ಧವಾದಂಥ ಪಾಪವನ್ನು ಬಿಟ್ಟು ನಾನು ದೇವ್ರ ಕಡೆಗೆ ತಿರುಕೊಂಡಿದ್ದೇನೆ. ಅನೇಕರು ಹೇಳ್ತಾರೆ ಮತಾಂತರಗೊಂಡ್ರೆ, ಯೇಸು ಸ್ವಾಮಿನ ಹಿಂಬಾಲಿಸಿದರೆ ಅವ್ರಿಗೆ ಆಸ್ತಿ ಕೊಡ್ತಾರೆ, ಹಣ ಕೊಡ್ತಾರೆ, ಅವರು ಧರ್ಮದಲ್ಲಿ ಹುಡುಗಿ ಕೊಟ್ಟು ಮದುವೆ ಮಾಡ್ತಾರೆ, ಅವರು ಸಂಸ್ಥೆಗಳಲ್ಲಿ ಕೆಲಸ ಕೊಡ್ತಾರೆ. ಹೀಗೆ ಅನೇಕ ಊಹಾಪೋಹಗಳಿದೆ. ನಾನು ಕಳೆದ 31 ವರ್ಷದಿಂದ ಯೇಸುವಿನ ಹಿಂಬಾಲಕನಾಗಿದ್ದೇನೆ. ಇಲ್ಲಿವರೆಗೆ ಕ್ರೈಸ್ತ ಧರ್ಮದಿಂದ ಯಾವ ಅನುಕೂಲತೆಯೂ ನನಗೆ ಸಿಕ್ಕಲಿಲ್ಲ. ಕ್ರೈಸ್ತ ಧರ್ಮದವರು ಯಾರೂ ನನಗೆ ಯಾವುದೇ ವಿಧವಾಗಿ ಸಹಾಯ ಮಾಡಲಿಲ್ಲ. ಅವರು ಮಾಡಿದ ಸಹಾಯ ಯೇಸುವಿನ ಪ್ರೀತಿಯನ್ನು ನನಗೆ ತೋರಿಸಿಕೊಟ್ರು. ಯೇಸು ಅವ್ರನ್ನ ಪ್ರೀತಿಸಿದ ಹಾಗೆ ಅವ್ರು ನನ್ನ ಪ್ರೀತಿಸಿದರೆ ಹೊರತು ನನಗೆ ಲೌಕಿಕವಾಗಿರ್ತಕ್ಕಂಥ ಯಾವುದನ್ನು ಅವರು ಕೊಡಲಿಲ್ಲ. ಕ್ರೈಸ್ತರು ಯೇಸುವನ್ನು ಹಿಂಬಾಲಿಸುವಂಥವರು ನನಗೆ ಪ್ರಾರ್ಥನೆಯಲ್ಲಿ ಸಹಕಾರಿಯಾಗಿದ್ದಾರೆ. ನನಗೋಸ್ಕರ ಅವ್ರು ಪ್ರಾರ್ಥಿಸ್ತಾರೆ, ನನ್ನ ಏಳಿಗೆಯನ್ನು ಬಯಸ್ತಾರೆ ವಿನಃ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವಾಗಲಿ, ಯಾವುದೇ ವಿಧವಾಗಿರ್ತಕ್ಕಂಥ ಅನುಕೂಲತೆಗಳನ್ನಾಗಲಿ ನನಗೆ ಮಾಡಿಕೊಟ್ಟಿಲ್ಲ ಇಲ್ಲಿವರೆಗೆ. ಅನೇಕರು ಹೇಳ್ತಾರೆ, ಇವರಿಗೆ ದುಡ್ಡು ಸಿಗ್ತದೆ ಅದಕ್ಕೆ ಮತಾಂತರವಾಗಿದ್ದಾರೆ, ಇವರಿಗೆ ಅಲ್ಲಿ ಫಾರಿನಿಂದ ಫಂಡ್ ಬರುತ್ತೆ, ಅಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತು ಆ ರೀತಿಯಾಗಿರ್ತಕ್ಕಂಥ ಯಾವುದನ್ನು ಸಹ ನಾನು ಈ 31 ವರ್ಷದಲ್ಲಿ ಅನುಭವಿಸ್ಲಿಲ್ಲ. ಬದಲಾಗಿ ನಾನು ನನ್ನ ಜೀವನಕ್ಕೆ ಒಂದು ಖಾಸಗಿ ಸಂಸ್ಥೆಯಲ್ಲಿ ಈಗಲೂ ಸಹ ನಾನು ಕೆಲಸಕ್ಕೆ ಹೋಗ್ತೇನೆ, ಕೆಲಸ ಮಾಡ್ತೇನೆ. ನನ್ನ ಕುಟುಂಬ ಮತ್ತೆ ನನ್ನ ಒಂದು ಜೀವನ ನಡೆಸಲಿಕ್ಕೆ ಒಂದು ಸಂಸ್ಥೆಯಲ್ಲಿ ಚಿಕ್ಕ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗೇನೆ ನಾನು ಯೇಸುನ ತಿಳಿದುಕೊಂಡಂತ ನಾನು, ಆತನ ಪ್ರೀತಿನ ಅನುಭವಿಸಿರತಕ್ಕಂಥ ನಾನು ಇನ್ನೂ ಅನೇಕರಿಗೆ ಈ ಪ್ರೀತಿಯ ಕುರಿತಾಗಿ ತಿಳಿಸ್ಬೇಕು ಅಂತ ಹೇಳಿ ನಾನು ಒಬ್ಬ ಸಭಾಪಾಲಕನಾಗಿ
ಮಿಷನರಿಯಾಗಿ, ಸಂದೇಶಕನಾಗಿ ಚರ್ಚಿನ ಸೇವೆಯಲ್ಲಿ ಮುಂದುವರೆದಿದ್ದೇನೆ. ನಾನು 30 ವರ್ಷಗಳಿಂದ ಆತನ ವಾಕ್ಯವನ್ನ ಕಲಿತಾ ಇದ್ದೇನೆ. ಕಲಿತಿದ್ದನ್ನು ಇತರರಿಗೆ ಕಲಿಸ್ತಾ ಇದ್ದೇನೆ. ನಾನು ಮಾನಸಾಂತರ ಹೊಂದಿದ ಕ್ರಿಸ್ತನ ಶಿಷ್ಯನೇ ಹೊರತು ಮತಾಂತರಗೊಂಡಂತಹ ವ್ಯಕ್ತಿಯಲ್ಲ. ನನಗೆ ಕ್ರೈಸ್ತ ಧರ್ಮದ ಯಾವ ಸೌಲಭ್ಯವೂ ಸಹ ಸಿಕ್ಕಲಿಲ್ಲ. ನಾನು ಯಾವ ಸೌಲಭ್ಯಕ್ಕಾಗಿಯೂ, ಲೌಕಿಕವಾದ ಯಾವ ಸಂಪತ್ತಿಗಾಗಿಯೂ ನಾನು ಕ್ರಿಸ್ತನನ್ನ ಹಿಂಬಾಲಿಸಲಿಲ್ಲ. ಬದಲಾಗಿ ನನ್ನ ಆತ್ಮರಕ್ಷಣೆಗಾಗಿ, ನನ್ನ ಪಾಪದ ಬಿಡುಗಡೆಗಾಗಿ, ನಾನು ಈ ಲೋಕಯಾತ್ರೆ ಮುಗಿಸುವಾಗ ಕರ್ತನ ಬಳಿಗೆ ಸೇರುವುದಕ್ಕಾಗಿ, ಮುಕ್ತಿಯನ್ನು ಹೊಂದುವುದಕ್ಕಾಗಿ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ಯೇಸುವನ್ನ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ದೇವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಜಾತಿ ಇಲ್ಲ. ದೇವರಿಗೆ ಗಂಡು ಹೆಣ್ಣು ಎಂಬತಕ್ಕಂಥ ಮೇಲು ಕೀಳು ಎಂಬ ಭಾವನೆ ದೇವರಿಗಿಲ್ಲ. ಆತನಲ್ಲಿ ಸಮಾನತೆ ಇದೆ. ದೇವರಿಗೆ ಆತನಲ್ಲಿ ಪ್ರೀತಿ ಇದೆ. ಯೇಸುವಿನಲ್ಲಿ ಸಮಾಧಾನವಿದೆ. ಯೇಸುವಿನಲ್ಲಿ ಜೀವ ಇದೆ. ಯೇಸು ಕ್ರಿಸ್ತನು ಕ್ರೈಸ್ತರ ದೇವರಲ್ಲ. ಯೇಸು ಕ್ರಿಸ್ತನು ಕ್ರೈಸ್ತರ ದೇವರಲ್ಲ. ಯಾಕೆಂದರೆ ದೇವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಜಾತಿ ಪಂಗಡಗಳಿಲ್ಲ, ಧರ್ಮ ಇಲ್ಲ. ಮನುಷ್ಯನು ಮಾಡಿಕೊಂಡಿರ್ತಕ್ಕಂಥದ್ದು ಜಾತಿ ಧರ್ಮ ಎಂಬತಕ್ಕಂಥದ್ದು. ಯೇಸುವಿನ ಹಿಂಬಾಲಕರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಆದರೆ ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮ ಸಂಸ್ಥಾಪಕನಲ್ಲ. ಆತನು ಧರ್ಮವನ್ನ ಸ್ಥಾಪಿಸ್ಲಿಕ್ಕೆ ಬರಲಿಲ್ಲ. ಪ್ರೀತಿಯನ್ನ ಸಾರಲಿಕ್ಕೆ ಬಂದರು, ಕರುಣೆಯನ್ನ ತೋರಿಸ್ಲಿಕ್ಕೆ ಬಂದರು, ಸಮಾಧಾನವನ್ನು ಪಡಿಸ್ಲಿಕ್ಕೆ ಬಂದರು. ಮನುಷ್ಯನ ಕೊರತೆಯನ್ನು ನೀಗಿಸ್ಲಿಕ್ಕೆ ಆತನು ಬಂದನೇ ವಿನಃ ಯಾವುದೇ ಒಂದು ಗುಂಪ ಕಟ್ಟಲಿಕ್ಕೆ, ಒಂದು ಸಮೂಹವನ್ನು ನಿರ್ಮಾಣ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಬರಲಿಲ್ಲ. ನಾನು 31 ವರ್ಷಗಳಿಂದ ಓದ್ತಾ ಇರುವಂತ ಆ ಬೈಬಲಲ್ಲಿ ಯೇಸು ಒಂದು ಧರ್ಮಕ್ಕೆ ಸಂಬಂಧಪಟ್ಟವನು ಎಂಬುದಾಗ್ಲಿ, ಒಂದು ಧರ್ಮ ಸ್ಥಾಪನೆಗೆ ಬಂದು ಎಂಬುದಾಗ್ಲಿ ನಾನು ಎಲ್ಲಿ ಸಹ ಓದಲಿಲ್ಲ. ಆತನು ಪ್ರೀತಿಯನ್ನು ಹಂಚಲಿಕ್ಕೆ ಈ ಭೂಮಿಗೆ ಆತನು ಬಂದಂತವನಾಗಿದ್ದಾನೆ. ಆದ್ದರಿಂದ ಯೇಸು ಎಂದರೆ ಕ್ರೈಸ್ತರ ದೇವರಲ್ಲ, ಎಲ್ಲ ಮಾನವರ ದೇವರು. ಎಲ್ಲರಿಗೂ ಸಹ ಆತನು ದೇವರಾಗಿದ್ದಾನೆ. ಕೇವಲ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ. ದೇವರು ಎಲ್ಲಾ ಮಾನವರಿಗೂ ಸಹ ಆತನು ದೇವರಾಗಿದ್ದಾನೆ. ಆದರೆ ಅನೇಕರಲ್ಲಿ ಏನಿದೆ, ಯೇಸು ಅಂದ ತಕ್ಷಣ ಕ್ರೈಸ್ತರ ದೇವರು ಎಂಬುದಾಗಿ ಕಲ್ಪನೆ ಮಾಡ್ಕೊಂತಾರೆ. ದೇವರಿಗೆ ಯಾವುದೇ ವಿರೋಧವಾಗಿರ್ತಕ್ಕಂಥ ಧರ್ಮಗಳಿಲ್ಲ, ಪಂಗಡ ಇಲ್ಲ. ಅದು ನಿಮ್ಮ ಭಾವನೆ. ಯೇಸು ಅಂದ್ರೆ ಕ್ರೈಸ್ತರ ದೇವರೆಂಬುದು ನಿಮ್ಮ ಭಾವನೆಯ ಹೊರತು ಕ್ರಿಸ್ತನಿಗೆ ಯಾವುದೇ ಧರ್ಮವಿಲ್ಲ. ಆತನಿಗೆ ಇರ್ತಕ್ಕಂಥದ್ದು ದಯೆ. ಆತನು ದಯೆಯಿಂದ ತುಂಬಿರ್ತಕ್ಕಂಥ ದೈವಿ ಪುರುಷನಾಗಿದ್ದಾನೆ. ಆತನು ದೇವರಾಗಿದ್ದಾನೆ. ಈ ರೀತಿಯಾಗಿ ನಾನು ಪರಿವರ್ತನೆ ಆಗ್ಲಿಕ್ಕೆ ನನ್ನ ಹಿಂದೆ ಇರ್ತಕ್ಕಂಥವ್ರು ಯಾರು? ಹಾಗಾದ್ರೆ ಇಷ್ಟೆಲ್ಲ ಇವ್ರು ಮಾತಾಡ್ತಾ ಇದಾರಲ್ಲ, ಇವ್ರು ಬದಲಾವಣೆ ಮಾಡೋದವ್ರು ಯಾರಪ್ಪ ಹಾಗಾದ್ರೆ ಈ ರೀತಿಯಾಗಿ ಎಂಬ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ನನ್ನ ಬದಲಾವಣೆಗೆ ಯಾವ ಮನುಷ್ಯರು ಕಾರಣರಲ್ಲ. ನನ್ನ ಬದಲಾವಣೆ ದೇವರಿಂದಲೇ ಆಗಿದೆ. ನನ್ನನ್ನ ಯಾರೂ ಸಹ ಯೇಸುವನ್ನ ಹಿಂಬಾಲಿಸಲು ಒತ್ತಾಯ ಪಡಿಸ್ಲಿಲ್ಲ ಇಲ್ಲಿವರೆಗೆ. ನನ್ನನ್ನು ಒತ್ತಾಯಪಡಿಸಿದವರು ಯೇಸು ಕ್ರಿಸ್ತನೇ. ಆತನ ಕಲ್ವಾರಿ ಪ್ರೀತಿ ನನ್ನನ್ನ ಆಕರ್ಷಿಸಿದೆ. ಆತನ ಬಳಿಗೆ ನನ್ನನ್ನು ಸೆಳೆದುಕೊಂಡಿದೆ ವಿನಃ ನಾನು ಯಾರ ಒತ್ತಾಯಕ್ಕಾಗಿಯೂ ಯೇಸುವನ್ನ ಹಿಂಬಾಲಿಸುತ್ತಿಲ್ಲ. ಯೇಸುವಿನ ಮಾರ್ಗದಲ್ಲಿ ನಾನಿಲ್ಲ. ಸ್ವಯಂ ಪ್ರೇರಣೆಯಿಂದ, ಆತನ ಪ್ರೀತಿಯಿಂದ ನಾನು ಆಕರ್ಷಿತನಾಗಿದ್ದೇನೆ. ಅನೇಕರ ಭಾವನೆ, ಇವರು ಕ್ರೈಸ್ತರು ಇತರನ್ನ ಮತಾಂತರ ಮಾಡ್ತಾರೆ ಎಂಬುದಾಗಿ. ಯಾವ ಮನುಷ್ಯನು ಸಹ ಮತಾಂತರ ಮಾಡಕ್ ಆಗಲ್ಲ. ದೇವರು ಯಾರನ್ನು ಕರೀತಾರೋ ಅವರನ್ನ ಯಾರು ತಡೆಯಕ್ಕೂ ಸಹ ಸಾಧ್ಯವಿಲ್ಲ. ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕ್ರೈಸ್ತರಾಗೋದಿಲ್ಲ. ಯಾರು ಕರ್ತನ ಪ್ರೀತಿಯಿಂದ ಎಳೆಯಲ್ಪಡ್ತಾರೋ ಅವ್ರು ಮಾತ್ರನೇ ಆತನ ಶಿಷ್ಯರಾಗ್ತಾರೆ. ಎಲ್ಲರೂ ಸಹ ಆತನ ಶಿಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನನ್ನ ಬದಲಾವಣೆ ಹಿಂದೆ ಇರತಕ್ಕಂಥವ್ರು ಆ ಕ್ರಿಸ್ತರೇ ಆಗಿದ್ದಾರೆ. ಇಂದು ನಾನು ಏನಾಗಿದ್ದೇನೆ? ಇಂದು ನಾನು ಯೇಸುವನ್ನ ನನ್ನ ಜೀವಿತದಲ್ಲಿ ಸ್ವಂತ ರಕ್ಷಕನು, ದೇವರು ಎಂಬುದಾಗಿ ಒಪ್ಪಿಕೊಂಡು ಆತನನ್ನ ಹಿಂಬಾಲಿಸುತ್ತಿದ್ದೇನೆ. ಆತನ ಪ್ರೀತಿಯನ್ನ ಅರಿತವನಾಗಿದ್ದೇನೆ. ಈ ಪ್ರೀತಿಯನ್ನ ಅರಿತವನಾದ ನನಗೆ ಕರ್ತನು ಕೊಟ್ಟಂತ ಅಪ್ಪಣೆ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ.
ಆದುದರಿಂದ ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿರ್ತಕ್ಕಂಥ ಅಪ್ಪಣೆ. ಅಂದರೆ ಆತನ ಪ್ರೀತಿಯನ್ನ ತಿಳಿದಂತ ನಾನು ಇತರರಿಗೆ ಆ ಪ್ರೀತಿನ ಹಂಚಲಿಕ್ಕೆ ನೇಮಿಸಲ್ಪಟ್ಟಿದ್ದೇನೆ. ಆತನ ಶಿಷ್ಯನಾಗಿರ್ತಕ್ಕಂಥ ನಾನು ಅನೇಕ ಶಿಷ್ಯರನ್ನು ಹುಟ್ಟು ಹಾಕುವ ಕೆಲಸಕ್ಕೆ ಸ್ವಾಮಿ ನನ್ನನ್ನ ಕರೆದಿದ್ದಾನೆ. ಆದ್ದರಿಂದ ನಾನು ಕಳೆದ 2000ನೇ ಇಸ್ವಿಯಿಂದ 2026 ವರ್ಷಗಳ ಕಾಲ ನಾನು ಆತನ ಸೇವೆಯಲ್ಲಿ ಇದ್ದೇನೆ. ಈ ಸೇವೆಯನ್ನ ಮಾಡಲಿಕ್ಕೆ ನನಗೆ ಯಾರ ಪ್ರಚೋದನೆಯೂ ಇಲ್ಲ. ಯೇಸುವಿನ ಕುರಿತಾಗಿ ಜನರಿಗೆ ತಿಳಿಸ್ಲಿಕ್ಕೆ ನನಗೆ ಯಾರ ಒಂದು ಪ್ರೇರಣೆ ಇಲ್ಲ. ನಾನು ಸ್ವಯಂ ಪ್ರೇರಿತನಾಗಿ ಸ್ವಾಮಿ ವಾಕ್ಯ ಹೇಳಿದಂತೆ, ಸ್ವಾಮಿ ನನ್ನ ಪ್ರೇರಿಸಿದಂತೆ ನಾನು ಅನೇಕರಿಗೆ ಕ್ರಿಸ್ತನ ಕುರಿತಾಗಿರತಕ್ಕಂಥ ಪ್ರೀತಿಯನ್ನ ಹಂಚಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ಹೀಗೆ ಹಂಚಿಕೊಳ್ಳುವಾಗ ನನ್ನ ಜೀವನ, ನನ್ನ ಸಂಸಾರಕ್ಕೆ ಹಣದ ಅಗತ್ಯತೆ ಇದೆ. ಆದ್ದರಿಂದ ನಾನು ನನ್ನ ಸಂಸಾರಕ್ಕಾಗಿ, ನನ್ನ ಜೀವನ ನಡೆಸುವುದಕ್ಕಾಗಿ ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಾ ನಾನು ಕರ್ತನ ಪ್ರೀತಿಯನ್ನ ಇತರರಿಗೆ ಸಾರುವಂತ ಕೆಲಸದಲ್ಲಿ, ಸಭಾ ಸೇವೆಯಲ್ಲಿ ನಾನು ಮುಂದುವರೆದಿದ್ದೇನೆ. ಇದಕ್ಕೆಲ್ಲ ಕಾರಣ ಕ್ರಿಸ್ತನ ಪ್ರೀತಿ. ಕ್ರಿಸ್ತನು ನನ್ನನ್ನ ಪ್ರೀತಿಸಿರತಕ್ಕಂಥ ಪ್ರೀತಿ, ಆ ದೈವಿಕವಾದ ಪ್ರೀತಿ ನನ್ನನ್ನ ಅನೇಕರಿಗೆ ಆತನ ಕುರಿತಾಗಿ ತಿಳಿಸ್ಲಿಕ್ಕೆ ಅನುದಿನವೂ ಸಹ ನನ್ನನ್ನ ಒತ್ತಾಯ ಮಾಡ್ತಕ್ಕಂಥದ್ದಾಗಿದೆ. ಹೀಗೆ ನಾನು ಯೇಸು ಸ್ವಾಮಿಯನ್ನ ನನ್ನ 10ನೇ ವಯಸ್ಸಿನಲ್ಲಿ ಕಂಡುಕೊಂಡು ಇಲ್ಲಿವರೆಗೆ ಆತನ ನಂಬಿಕೆಯಲ್ಲಿ ಮುಂದುವರಿಲಿಕ್ಕೆ, ನಾನು ತಿಳ್ಕೊಂಡಿರ್ತಕ್ಕಂಥ ಆತನ ಪ್ರೀತಿಯನ್ನು ಅನೇಕರಿಗೆ ತಿಳಿಸ್ಲಿಕ್ಕೆ ದೇವರು ನನಗೆ ಕೃಪೆ ಮಾಡಿದ್ದಾನೆ. ಈ ರೀತಿಯಾಗಿ ದೇವರು ನನ್ನನ್ನ ಕರೆದದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಇದು ನನ್ನ ಪರಿಚಯ, ನನ್ನ ಸಾಕ್ಷಿಯಾಗಿದೆ. ಈ ಸಾಕ್ಷಿಯ ಮೂಲಕವಾಗಿ ನೀವು ಆಶೀರ್ವಿಸಲ್ಪಟ್ಟಿದ್ರೆ, ಈ ಸಾಕ್ಷಿಯಿಂದ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ನಲ್ಲಿ ನನಗೆ ಬರೀರಿ, ನಾನು ಅವುಗಳಿಗೆ ಉತ್ತರಿಸ್ಲಿಕ್ಕಿದ್ದೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಾಕ್ಷಿ ಕೇಳಿಕೊಂಡಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಾವೆಲ್ಲರೂ ನಿಮಗೆ ಸಾಕ್ಷಿಗಳಾಗಿರಕ್ಕೆ ಕೃಪೆ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದೆವು ಪರಲೋಕ ತಂದೆಯೇ, ಆಮೆನ್.